ನಮಸ್ಕಾರ. ನನ್ನ ಹೆಸರು ಅಂಜಲಿ. ನಾನು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು. ನಾನು ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಸ್ಪಾರ್ಕ್ ಅಕಾಡೆಮಿಯಲ್ಲಿ ಬರುವಂತಹ ಮಹತ್ತೆಂಬುದು ಜ್ಯೋತಿರ್ಲಿಂಗಕ್ಕೆ ನಾನು ತರಬೇತಿಗೆ ಸೇರಿಕೊಂಡ ಮೇಲೆ ನನ್ನಲ್ಲಿ ಯಾವ ರೀತಿಯ ಅದ್ಭುತವಾದ ಬದಲಾವಣೆಗಳು ಆದವು ಅನ್ನೋದನ್ನು ತಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಒಂದು ರಘುರಾಜ ಅಂತ ಇರ್ತಾನೆ. ರಘುರಾಜನ ಆಳ್ವಿಕೆಯಲ್ಲಿ ಅವನ ಆಸ್ಥಾನದಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಆ ಪ್ರಶ್ನೆಗೆ ಒಂದು ಚರ್ಚೆ ನಡೀತಾ ಇರುತ್ತೆ. ಅದೇನು ಪ್ರಶ್ನೆ ಅಂತ ಅಂದರೆ, ರಾಜ್ಯದಲ್ಲಿರುವಂಥ ಬೊಕ್ಕಸವನ್ನು ಹೆಚ್ಚಾಗಿ ಯಾವುದಕ್ಕೆ ವಿನಿಯೋಗಿಸಬೇಕು ಅನ್ನೋದು ಚರ್ಚೆ ನಡೀತಾ ಇರುತ್ತೆ. ಅದರಲ್ಲಿ ಒಂದು ಗುಂಪು ಹೇಳುತ್ತೆ, ಅದನ್ನು ಹೆಚ್ಚಾಗಿ ನಾವು ಸೈನ್ಯಕ್ಕೆ ಹೆಚ್ಚು ಮೀಸಲಿಡಬೇಕು. ಯಾಕೆಂದರೆ ನಮ್ಮ ದೇಶ, ನಮ್ಮ ರಾಜ್ಯ ಸುರಕ್ಷಿತವಾಗಿರಬೇಕು ಅಂದರೆ ಸೈನ್ಯಕ್ಕೆ ಹೆಚ್ಚು ನಾವು ಒತ್ತು ಕೊಡಬೇಕು. ಸೈನ್ಯಕ್ಕೆ ಹೆಚ್ಚು ಅದನ್ನು ನಾವು ಹಣವನ್ನು ವಿನಿಯೋಗಿಸಬೇಕು. ಆಗ ಒಂದು ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ, ಸುರಕ್ಷಿತವಾಗಿ ಇರೋದಕ್ಕೆ ಸಾಧ್ಯ, ಅಲ್ಲಿನ ಪ್ರಜೆಗಳು ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಗುಂಪು ಹೇಳುತ್ತೆ, ಹೆಚ್ಚು ಹಣವನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು ಅಂತ ಅಂದರೆ ಶಿಕ್ಷಣಕ್ಕೆ. ಆ ರಾಜ್ಯದಲ್ಲಿ ಪ್ರಜೆಗಳಿಗಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡಿಬಿಟ್ಟು ಅದಕ್ಕೆ ಹೆಚ್ಚಾಗಿ ಹಣವನ್ನು ವಿನಿಯೋಗಿಸಬೇಕು ಅಂತ ಹೇಳುತ್ತೆ. ಈ ಥರ ಎರಡೂ ಗುಂಪುಗಳು ವಾದ ವಿವಾದ ನಡೆಯುತ್ತೆ. ಆಗ ರಾಜ ಕೊನೆಯದಾಗಿ ಒಂದು ತೀರ್ಮಾನಕ್ಕೆ ಬರ್ತಾನೆ. ಹೆಚ್ಚಾಗಿ ಈ ಹಣವನ್ನು ಶಿಕ್ಷಣಕ್ಕೆ ನಾವು ವಿನಿಯೋಗಿಸೋಣ ಅಂತ ತೀರ್ಮಾನಕ್ಕೆ ಬರ್ತಾನೆ. ಆಗ ಆ ರಾಜ್ಯದಲ್ಲಿ ಅಲ್ಲಿನ ಪ್ರಜೆಗಳು ಒಳ್ಳೆಯ ಸುಸಂಸ್ಕೃತರಾಗಿ ಜೀವನವನ್ನು ನಡೆಸ್ತಿರ್ತಾರೆ. ಬೇರೆ ರಾಜ್ಯದವರು ಆ ರಾಜ್ಯವನ್ನು ನೋಡಿಬಿಟ್ಟು ಆಶ್ಚರ್ಯ ಆಗುತ್ತೆ. ಅಲ್ಲಿನ ರಾಜ್ಯರು, ಬೇರೆ ರಾಜ್ಯರು ಕೂಡ ಆ ರಾಜ್ಯದ ಮೇಲೆ ಆಕ್ರಮಣ ಮಾಡಲು ಸಹ ಇಷ್ಟಪಡೋದಿಲ್ಲ. ಏಕೆಂದರೆ ಅಲ್ಲಿನ ಜನರು ಅಷ್ಟು ಶಾಂತಿ ಸಹಬಾಳ್ವೆಯಿಂದ ಸುಸಂಸ್ಕೃತವಾಗಿ ಜೀವನವನ್ನು ನಡೆಸ್ತಿರ್ತಾರೆ. ನೆರೆಹೊರೆ ರಾಜ್ಯಗಳು ಕೂಡ ಆ ರಾಜ್ಯಕ್ಕೆ ಬಂದು ನೆಲೆಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಕಂಡ್ರೆ ಶಿಕ್ಷಣಕ್ಕೆ, ಜ್ಞಾನಕ್ಕೆ ಇರುವಂತಹ ಒಂದು ಅದ್ಭುತವಾದ ಒಂದು ಇದನ್ನೇ ಹೇಳ್ಬೋದು. ಈಗ ನಾನೇನು ಹೊರಟಿದ್ದೀನಿ ಈ ಕತೆ ಮೂಲಕ ಅಂತ ಅಂದರೆ, ನಾವು ಹೆಚ್ಚಾಗಿ ಜ್ಞಾನಕ್ಕೆ ನಾವು ಹೆಚ್ಚು ಹಣವನ್ನು ವಿನಿಯೋಗಿಸಿದರೆ ಅದು ಲಾಸ್ ಆಗೋದಿಲ್ಲ. ಯಾಕೆಂದರೆ ನಮಗೆ ಜ್ಞಾನ ಹೆಚ್ಚು ಆಗ್ತಾ ಹೋಗುತ್ತೆ. ಅದೇ ರೀತಿ ಮಾತೆಂಬುದು ಜ್ಯೋತಿರ್ಲಿಂಗದಲ್ಲಿ ನಾವು ಕಲ್ತಿರೋದು. ನನ್ನಲ್ಲಿ ಅದೇ ರೀತಿ ಬದಲಾವಣೆ ಇದೆ. ನನ್ನಲ್ಲಿ ತುಂಬ ಜ್ಞಾನ ಕೂಡ ಹೆಚ್ಚಾಗಿದೆ. ಅದು ಕೇವಲ ಭಾಷಣ ಕಲೆಗೆ ಮಾತ್ರ ಸೀಮಿತವಾಗಿದ್ದೆ ನಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ತಂದಿದೆ. ಹಾಗೆ ನಮ್ಮ ವ್ಯಕ್ತಿತ್ವ ಕೂಡ ವಿಕಸನ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡುತ್ತೀನಿ. ನಾನು ಆವಾಗ ಓದಬೇಕಾದ್ರೆ ಹೆಚ್ಚೆಚ್ಚು ಓದ್ತಾ ಇದ್ದೆ. ಆದರೆ ನನಗೆ ಗ್ಯಾಪ್ ಆಗಿದ್ದರಿಂದ ಓದೋದಕ್ಕೆ ಆಗ್ತಾಯಿರಲಿಲ್ಲ. ಬುಕ್ಸ್ಗಳು ಓದೋಕ್ಕಾಗ್ತಿಲ್ಲ. ಬುಕ್ಸ್ಗಳು ಅಂದರೆ ನನಗೆ ಪ್ರಾಣ, ಓದಬೇಕು ಅಂತ ಇಷ್ಟ. ಆದರೆ ಅದು ನನಗೆ ಗ್ಯಾಪ್ ಆಗಿದ್ದರಿಂದ ಓದೋಕ್ಕೆ ಆಗ್ತಿರಲಿಲ್ಲ. ಆದರೆ ಈ ಮಾತೆಂಬುದು ಜ್ಯೋತಿರ್ಲಿಂಗಕ್ಕೆ ಜಾಯ್ನ್ ಆದಮೇಲೆ ನನ್ನಲ್ಲಿ ನನ್ನ ಓದನ್ನು ನಾನು ಇನ್ನೂ ಕಂಟಿನ್ಯೂ ಮಾಡಿಕೊಂಡೆ. ನನ್ನ ಜ್ಞಾನವನ್ನು ಇನ್ನೂ ಹೆಚ್ಚು ಮಾಡಿಕೊಂಡೆ. ಮುತ್ತಿನ ಹಾರ ಹೇಗೆ ಸುಂದರವಾಗಿರುತ್ತೋ ಅದೇ ಅಲ್ಲಿನ ಮಾತೆಂಬುದು ಜ್ಯೋತಿರ್ಲಿಂಗದಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ಮುತ್ತುಗಳಿದ್ದಾಗೆ ಅದನ್ನು ಒಂದು ದಾರದಲ್ಲಿ ಪೋಣಿಸಿದಾಗ ಹೇಗೆ ಆ ಮುತ್ತಿನ ಹಾರ ಸುಂದರವಾಗಿ ಕಾಣಿಸುತ್ತೋ, ಆ ಮಾತೆಂಬುದು ಜ್ಯೋತಿರ್ಲಿಂಗದಲ್ಲಿರುವಂಥ ಪ್ರತಿಯೊಬ್ಬರು ಮೆಂಟರ್ಸು ಆಗಿರ್ಬೋದು, ಕೋಚ್ ಆಗಿರ್ಬೋದು, ಅವರು ತುಂಬ ಅದ್ಭುತವಾಗಿ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ತಾರೆ. ನಮಗೂ ಸಹ ಮಾತಾಡೋದನ್ನು ಕಲಿಸ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಸತೀಶ್ ಸರ್ ನಮ್ಮನ್ನು ಮೋಟಿವೇಶನ್ ಮಾಡಿ ನಿಮ್ಮಲ್ಲಿ ಆಗದೇ ಇರೋದನ್ನು ಕೂಡ ಆಗುತ್ತೆ ಅಂತ ಹೇಳಿ ನಮ್ಮನ್ನು ಮಾತಾಡೋದಕ್ಕೆ ಪ್ರಯತ್ನಿಸ್ತಾರೆ. ನಾನು ಮಾತಾಡೋದಕ್ಕೂ ಕೂಡ ಭಯಪಡ್ತಿದ್ದಾಳೆ. ಈ ರೀತಿ ವಿಡಿಯೋ ಮಾಡೋದಕ್ಕೆ ಆ ಮಾತೆಂಬುದು ಜ್ಯೋತಿರ್ಲಿಂಗದಲ್ಲಿರುವ ಪ್ರತಿಯೊಬ್ಬರು ಮೆಂಟರ್ಸ್, ಕೋಚ್ ಕೂಡ ನನಗೆ ಸಹಾಯ ಆಗಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು.